ಸಾಹೇಬರು ಶ್ರೀ ಬಸವೇಶ್ವರ ದೇವಸ್ಥಾನದ ಪ್ರಾಂಗಣಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹಾರ್ದಿಕ ಸ್ವಾಗತಿಸಬೇಕು ಅಂತ ಅವರ ಜೊತೆಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಬಸವಂ ಭಕ್ತಿಗೆ ಕಾಲಂಗೆ ಕಾಲನಂ ನಿರುಪಮಾಶೀಲಂ ಬಸವಂ ಜಂಗಮಾಲೋಲಂ ಬಸವಾರಕ್ಷಿಪುದನ್ನ ಸಂಗನ ಬಸವಾಂ ಇವನಾರವ ನೆಂದೆನಿಸಿದರಯ್ಯಾಂ ಇವನಮ್ಮವ ನೆಂದೆನಿಸಯ್ಯಾಂ ಗೌಡರ ಸಂಗಮ ದೇವಾಂ ನಿಮ್ಮ ಮನೆಯ ಮಗನೆಂದೆನಿಸಯ್ಯಾಂ ಮುಕುಟಂ ಅಗಮ್ಯ ಅಗೋಚರಂ ಅಪ್ರತಿಮಲಿಂಗವೇನ್ ಇರಿಸು ಕೂಡಲ ಸಂಗಮ ದೇವಾಂ ಎನ್ನ ಕರಸ್ಥಲ ಜಯ ಬಸವರಾಜ ಆತ್ಮ ವಿಶ್ವೇಶ್ವರ ಮಹಾತ್ಮ ಕಿ जरा बैक साइड पर ಶರಣಮೂರ್ತಿ ಎಲ್ಲ ನನ್ನ ಶ್ರೀಗಳಿಗೆ ಎಲ್ಲ ಶ್ರೀಗಳ ಪಾದಗಳಿಗೆ ನಮಸ್ಕರಿಸಿ ನಾನು ಭಾಷಣ ಮಾಡಲು ಬಂದಿಲ್ಲ ಇಲ್ಲಿ. ನನ್ನ ಮೊದಲನೆಯ ಪ್ರವಾಸ ಸುಮಾರು 100 ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಪಾರ್ಲಿಮೆಂಟ್ಗೆ ಸಂಸತ್ತು. ಇವತ್ತು ನಾವು ಅದನ್ನು ಒಂದು ವಿಶೇಷವಾದಂಥ ರೂಪವನ್ನು ನಮ್ಮ ಅನುಭವ ಮಂಟಪ ಅಂತ ಹೇಳಿ ಹೀಗೆ ಹೊಸ ರೂಪವನ್ನು ಹಿಂದಿನ ನಾವು ಹೊಸದಾಗಿ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇತಿಹಾಸದ ಮಹತ್ವವನ್ನು ಇತಿಹಾಸ ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಹಾಗೆ ಇತಿಹಾಸವನ್ನು ನಾವ್ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗೌರವ ಕೊಟ್ಟು ನನ್ನ ಪ್ರವಾಸವನ್ನು ಜನರ ಸಮಸ್ಯೆಯನ್ನು ಇಲ್ಲಿಂದ ಆಲಿಸಲಿಕ್ಕೆ ಅದಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು. ಬಸವಣ್ಣವ್ರು ಹೇಳಿದಂಗೆ ಕಾಯಕವೇ ಕೈಲಾಸ. ಹಂಗೆ ಕಾಯಕವನ್ನು ಕಾಯಕ ಮುಖಾಂತರ ಕೈಲಾಸವನ್ನು ನೋಡಬೇಕು ಅಂತೇಳಿ ನಾನು ಡಾಕ್ಟರ್ ಪರಮೇಶ್ವರ್ ಮತ್ತು ಜಿಲ್ಲಾ ಮಂತ್ರಿಗಳ ಬಂದಿದ್ವಿ. ಈ ವೇದಿಕೆ ಮುಖಾಂತರ ಈ ಒಂದು ಪವಿತ್ರವಾದಂಥ ಭೂಮಿಯಿಂದ ಒಂದು ಮನವಿ ಮಾಡ್ತಾ ಇದ್ದೇನೆ. ಎಲ್ಲ ರಾಜ್ಯದ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಯಾರೇ ಆಗಲಿ, ನನ್ನನ್ನು ನೀವು ನಾಡಿನ ದೊರೆ ಅಂತ ಯಾವತ್ತೂ ಕರೆಯಬಾರದು. ನಾನು ನಿಮ್ಮೆಲ್ಲರ ಸೇವಕ. ಇವತ್ತು ಮುಖ್ಯಮಂತ್ರಿ ಅಂತೇಳಿ ನೀವೆಲ್ಲ ನನ್ನನ್ನು ಆಯ್ಕೆ ಮಾಡಿದ್ದೀರಿ. ನಿಮ್ಮ ಸರ್ಕಾರ ಬಂದಿದೆ, ನನ್ನ ಸರ್ಕಾರ, ನಿಮ್ಮ ಸರ್ಕಾರ. ಸೊ ಅದಕ್ಕೆ ನೀವೆಲ್ಲ ಸೇರಿ ಮುಖ್ಯಮಂತ್ರಿ ಅಂತ ಕರೀರಿ, ಇಲ್ಲ ನಮ್ಮ ನಾಡಿನ ಸೇವಕ ಅಂತ ಕರೀರಿ. ದೊರೆ ಅನ್ನೋ ಪದ ಇಲ್ಲಿಂದ ಇವತ್ತಿಗೆ ತೆಗೆದಾಕ್ರಿ ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ಶ್ರೀ ಬಸವೇಶ್ವರ ದೇವಸ್ಥಾನದ ಪ್ರಾಂಗಣಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹಾರ್ದಿಕ ಸ್ವಾಗತಿಸಬೇಕು ಅಂತ ಅವರ ಜೊತೆಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಬಸವಂ ಭಕ್ತಿಗೆ ಕಾಲಂಗೆ ಕಾಲನಂ ನಿರುಪಮಾಶೀಲಂ ಬಸವಂ ಜಂಗಮಾಲೋಲಂ ಬಸವಾರಕ್ಷಿಪುದನ್ನ ಸಂಗನ ಬಸವಾಂ ಇವನಾರವ ನೆಂದೆನಿಸಿದರಯ್ಯಾಂ ಇವನಮ್ಮವ ನೆಂದೆನಿಸಯ್ಯಾಂ ಗೌಡರ ಸಂಗಮ ದೇವಾಂ ನಿಮ್ಮ ಮನೆಯ ಮಗನೆಂದೆನಿಸಯ್ಯಾಂ ಮುಕುಟಂ ಅಗಮ್ಯ ಅಗೋಚರಂ ಅಪ್ರತಿಮಲಿಂಗವೇನ್ ಇರಿಸು ಕೂಡಲ ಸಂಗಮ ದೇವಾಂ ಎನ್ನ ಕರಸ್ಥಲ ಜಯ ಬಸವರಾಜ
बाबा विश्वेश्वर महात्मा की जय। जरा बैक साइड पर रहना सर। ಬಡ್ರಿ ಶರಣಮೂರ್ತಿ ಎಲ್ಲ ನನ್ನ ಶ್ರೀಗಳಿಗೆ ಎಲ್ಲ ಶ್ರೀಗಳ ಪಾದಗಳಿಗೆ ನಮಸ್ಕರಿಸಿ ನಾನು ಭಾಷಣ ಮಾಡಲು ಬಂದಿಲ್ಲ ಇಲ್ಲಿ. ನನ್ನ ಮೊದಲನೆಯ ಪ್ರವಾಸ ಸುಮಾರು 100 ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಪಾರ್ಲಿಮೆಂಟ್ ಇದೆ ಸಂಸತ್. ಇವತ್ತು ನಾವು ಅದನ್ನು ಒಂದು ವಿಶೇಷವಾದಂಥ ರೂಪವನ್ನು ನಮ್ಮ ಅನುಭವ ಮಂಟಪ ಅಂತ ಹೇಳಿ ಹೀಗೆ ಹೊಸ ರೂಪವನ್ನು ಹಿಂದಿನ ನಾವು ಹೊಸದಾಗಿ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇತಿಹಾಸ ಮತ್ತೊಂದು ಇತಿಹಾಸ ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಹಾಗೆ ಇತಿಹಾಸವನ್ನು ನಾವ್ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗೌರವ ಕೊಟ್ಟು ನನ್ನ ಪ್ರವಾಸವನ್ನು ಜನರ ಸಮಸ್ಯೆಯನ್ನು ಇಲ್ಲಿಂದ ಆಲಿಸಲಿಕ್ಕೆ ಅದಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು. ಬಸವಣ್ಣವ್ರು ಹೇಳಿದಂಗೆ ಕಾಯಕವೇ ಕೈಲಾಸ. ಹಂಗೆ ಕಾಯಕವನ್ನು ಕಾಯಕ ಮುಖಾಂತರ ಕೈಲಾಸವನ್ನು ನೋಡಬೇಕು ಅಂತೇಳಿ ನಾನು ಡಾಕ್ಟರ್ ಪರಮೇಶ್ವರ್ ಮತ್ತು ಜಿಲ್ಲಾ ಮಂತ್ರಿಗಳೆಲ್ಲ ಬಂದಿದ್ವಿ. ಈ ವೇದಿಕೆ ಮುಖಾಂತರ ಈ ಒಂದು ಪವಿತ್ರವಾದಂಥ ಭೂಮಿಯಿಂದ ಒಂದು ಮನವಿ ಮಾಡ್ತಾ ಇದ್ದೇನೆ. ಎಲ್ಲ ರಾಜ್ಯದ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಯಾರೇ ಆಗಲಿ, ನನ್ನನ್ನು ನೀವು ನಾಡಿನ ದೊರೆ ಅಂತ ಯಾವತ್ತೂ ಕರೆಯಬಾರದು. ನಾನು ನಿಮ್ಮೆಲ್ಲರ ಸೇವಕ. ಇವತ್ತು ಮುಖ್ಯಮಂತ್ರಿ ಅಂತೇಳಿ ನೀವೆಲ್ಲ ನನ್ನನ್ನು ಆಯ್ಕೆ ಮಾಡಿದ್ದೀರಿ. ನಿಮ್ಮ ಸರ್ಕಾರ ಬಂದಿದೆ, ನನ್ನ ಸರ್ಕಾರ, ನಿಮ್ಮ ಸರ್ಕಾರ. ಸೊ ಅದಕ್ಕೆ ನೀವೆಲ್ಲ ಸೇರಿ ಮುಖ್ಯಮಂತ್ರಿ ಅಂತ ಕರೀರಿ, ಇಲ್ಲ ನಮ್ಮ ನಾಡಿನ ಸೇವಕ ಅಂತ ಕರೀರಿ. ದೊರೆ ಅನ್ನೋ ಪದ ಇಲ್ಲಿಂದ ಇವತ್ತಿಗೆ ತೆಗೆದಾಕ್ರಿ ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ತಮ್ಮ ರಾಜ್ಯ ಪ್ರವಾಸವನ್ನು ಬೀದರ ಜಿಲ್ಲೆಯಿಂದ ಆರಂಭ ಮಾಡಿ ವಿಶೇಷತಃ ಬಸವ ಕಲ್ಯಾಣದಿಂದ ವಾಗಿರ್ತಕ್ಕಂಥ ಕಾರ್ಯ ಕೈಗೊಂಡಿದ್ದು ನಿಜವಾಗಲೂ ಕೂಡ ಹೆಮ್ಮೆ ಅನ್ನಿಸ್ತದೆ. ಅದಕ್ಕಾಗಿಯೇ ನಮ್ಮ ಮಠಾಧೀಶರ ಒಕ್ಕೂಟ ಬೀದರ ಜಿಲ್ಲೆ ಹಾಗೂ ಎಲ್ಲ ಮಠಾಧೀಶರು ಬಂದು ಅವರಿಗೆ ಗೌರವ ಮಾಡಬೇಕು ಅನ್ನತಕ್ಕಂಥ ಉದ್ದೇಶದಿಂದ ನಾವು ಇಲ್ಲಿಗೆ ಬಂದಿದ್ವಿ. ಯಾಕೆ ಬಂದಿದ್ವಿ ಅಂತಂದರೆ, ಒಬ್ಬ ಧರ್ಮಾತ್ಮ, ಧರ್ಮದ ಬಗ್ಗೆ ದೇವರ ಬಗ್ಗೆ ನಿಷ್ಠೆ ಇರತಕ್ಕಂಥ ಮನುಷ್ಯ ಸಮಾಜದ ಬಗ್ಗೆ ನೈಸರ್ಗಿಕವಾಗಿ ಕಳಕಳಿಯನ್ನು ಹೊಂದಿರತಕ್ಕಂಥ ವ್ಯವಸ್ಥೆ ಇರುತ್ತೆ. ಹೀಗಾಗಿ ಆ ವ್ಯಕ್ತಿಯನ್ನು ಇವತ್ತು ಬಸವಣ್ಣನವರು ಕೊಟ್ಟಂಥ ದಯವಿಲ್ಲದ ಧರ್ಮದಾವುದಯ್ಯ, ಸಕಲ ಪ್ರಾಣಿಗಳಿಗೆ ಲೇಸು ಬಯಸ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯ ಈ ಮಹಾನ್ ವ್ಯಕ್ತಿಯಿಂದ ಆಗಬೇಕು ಅನ್ನತಕ್ಕಂಥದ್ದನ್ನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಆ ವ್ಯಕ್ತಿಗೆ ಶುಭಾಶಯಗಳನ್ನು ಹಾರೈಸಬೇಕು ಅನ್ನತಕ್ಕಂಥ ಉದ್ದೇಶದಿಂದ ನಾವೆಲ್ಲರೂ ಕೂಡ ಮಠಾಧೀಶರ ಒಕ್ಕೂಟಿನ ಸದಸ್ಯರು ನಾವೆಲ್ಲರೂ ಕೂಡ ಬಂದಿದ್ವಿ. ಭಾಳ ದೊಡ್ಡ ಖುಷಿ ಅನ್ನಿಸ್ತು. ವಿಶೇಷತೆ ಅಂತಂದರೆ, ಇದು ಬಸವಣ್ಣನವರ ಭವ್ಯ ಮಂದಿರ. ಯಾವ ಮಂದಿರದಲ್ಲಿ ಬಸವಣ್ಣನವರು, ಯಾವ ಕ್ಷೇತ್ರದಲ್ಲಿ ಬಸವಣ್ಣನವರ ಕಾಲದಲ್ಲಿ ಪಾದೋದಕವನ್ನು ನಡೀತಕ್ಕಂಥ ಕ್ಷೇತ್ರ ಇದು. ಇವತ್ತಿಗೂ ಕೂಡ ಇದು ಬಸವಣ್ಣನವರ ಮಂದಿರ, ಒಂದು ಕಾಲದಲ್ಲಿ ಬಸವಣ್ಣನವರ ಮಠ ಅಂತಿದು ಪ್ರಸಿದ್ಧಿ. ಹೀಗಾಗಿ ಯಾವ ಕ್ಷೇತ್ರದಲ್ಲಿ ಬಸವಣ್ಣನವರು ಜೀವಿತವಾಗಿದ್ದಾಗ ಮಾಡಿರ್ತಕ್ಕಂಥ ಕಾರ್ಯಕ್ಷೇತ್ರದ ಭಾವತರಂಗಗಳು, ಯೋಗ ಶಕ್ತಿ ಇವತ್ತಿಗೂ ಕೂಡ ಅಲ್ಲಿ ಜೀವಂತವಾಗಿರುತ್ತೆ. ಅದು ಕೇವಲ ಒಬ್ಬ ಸತ್ಪುರುಷರ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ವ್ಯಕ್ತಿಗೆ ಗುರುತಾಗ್ತದೆ ವಿನಃ ಸಾಮಾನ್ಯ ವ್ಯಕ್ತಿಗೆ ಗುರುತಾಗಲ್ಲ. ರಾಜಕೀಯ ವ್ಯಕ್ತಿ ಗುರುತಾಗಲ್ಲ. ಡಿ ಕೆ ಶಿವಕುಮಾರ್ ಒಬ್ಬ ರಾಜಕೀಯ ವ್ಯಕ್ತಿ ಅಲ್ಲ, ಧರ್ಮಾತ್ಮ ವ್ಯಕ್ತಿನೂ ಕೂಡ ಹೌದು. ಹೀಗಾಗಿ ನಾನು ಅನುಭವ ಮಂಟಪ ನಂತರ ನೋಡ್ತೀನಿ, ಇನ್ನು ಕಟ್ಟಡದಲ್ಲಿದೆ ಅದು. ಆದರೆ ಬಸವಣ್ಣನವರು ಎಲ್ಲ ಅನುಷ್ಠಾನ ಮಾಡಿದ್ದಾರೆ, ಎಲ್ಲ ಪೂಜೆ ಮಾಡಿದ್ದಾರೆ, ಎಲ್ಲಿ ಜಂಗಮಾರ್ಚನೆಯನ್ನು ಮಾಡಿದ್ದಾರೆ, ಆ ಕ್ಷೇತ್ರಕ್ಕೆ ಮೊದಲು ಬರತಕ್ಕಂಥ ಕಾರ್ಯ ಆ ವ್ಯಕ್ತಿಗೆ ಗುರುತಾಗಿದೆ ಅಂತೇಳಿ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ.